ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಗುಲ್ಬರ್ಗ ಹೊರಟಿದೆ. ನಾನು ಶರಣಪ್ರಕಾಶ್ ಪಾಟೀಲ್ಗೆ ಮತ್ತು ಪ್ರಿಯಾಂಕರ್ಗೆ ಹೇಳ್ತಾ ಇದ್ದೆ, ನಮ್ ಕೆಲಸ ಒಂದು ಮಾಡ್ತಾ ಇಲ್ಲ, ಎಲ್ಲ ಇಟ್ಕೊಂಡು ಗುಲ್ಬರ್ಗಕ್ಕೆ ಹಾಕೊಂಡು ತುಂಬಿಕೊಳ್ತಾ ಇದ್ದೀರಿ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಹೇಳ್ತಾ ಇದ್ದೆ. ಈ ವರ್ಷ ಅವ್ರು ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ದು ಬಜೆಟ್ ನಲ್ಲಿ 2ನೇ ವರ್ಷದಿಂದಲೇ ಬಜೆಟ್ ನಲ್ಲಿ ಸೇರಿತ್ತು. ಯಡಿಯೂರಪ್ಪನವ್ರು ಸೇರಿಸಿ ಅದನ್ನ ಕಿತ್ಕೊಂಡು ಹೊರಟೋದು. ಸಿದ್ದರಾಮಯ್ಯ ಸೇರಿಸಿದ್ರು ಇನ್ನೂ ದೊಡ್ಡ ಬಿಡುಗಡೆ ಆಗಿಲ್ಲ. ಅದನ್ನ ಅವ್ರಿಗೆ ಹೇಳ್ತಾ ಇದ್ದೆ, ರೇಗಿಸ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾವು ಮಾತು ಕೊಡೋದು ಮುಖ್ಯ ಅಲ್ಲ, ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಯಾವ ಕ್ಷೇತ್ರದಲ್ಲಿ ಮಾತು ಕೊಟ್ಟಿದ್ದೇವೆ, ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಇವತ್ತು ಉಳಿದುಕೊಂಡು ಈ ಕಲ್ಯಾಣ ಕರ್ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಪಥಕ್ಕೆ ಸೇರ್ಕೊಂಡು ಈ ಕ್ಷೇತ್ರದ ಈ ಜಿಲ್ಲೆಗಳೆಲ್ಲ 5-6 ಜಿಲ್ಲೆಗಳ ಜನರ ಋಣವನ್ನ ತೀರ್ಸಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ದುಡಿತಾ ಇರುವಂತ ಎಲ್ಲ ನನ್ನ ಶಾಸಕರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಷ್ಟು ದೊಡ್ಡ ಆಸ್ಪತ್ರೆಗಳು, ಉದ್ಯೋಗಗಳು, ಈಗ ತಾನೇ ನಾವು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ನಾವು ಬಂದಿದ್ದೇವೆ. ಇವತ್ತು ಅನೇಕ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿಗೆ, ಶೋಲಾಪುರಕ್ಕೆ, ಹೊರಗಡೆ ಎಲ್ಲ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕಾದಂತ ಎಲ್ಲ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇವತ್ತೆಲ್ಲ ಕೂಡ ಇವತ್ತು ಗುಲ್ಬರ್ಗದಲ್ಲೇ ಇವತ್ತು ದೊರೆತಿದೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಯಿತು. ನಾವಿನ್ನೇ ಮಾತು ಕೊಟ್ಟಿದ್ದು, ಮಾತು ಕೊಡುವುದು ಮುಖ್ಯ ಅಲ್ಲ, ಸಂದರ್ಭಗಳಲ್ಲಿ ಏನೇ ಸಂದರ್ಭ ಇದ್ರೂ ಕೂಡ ಆ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಹಂಗೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ ಮತ್ತು ಎಲ್ಲ ಶಾಸಕರು ನಿಮ್ಮ ಋಣವನ್ನ ತೀರಿಸಿ ಈ ಒಂದು ದೇಶಕ್ಕೆ, ಈ ಒಂದು ಭಾಗಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ. ದೇವರು ಕೊಟ್ಟಿರೋದು ನಮ್ಗೆ 2 ಆಯ್ಕೆ, ಒಂದು ಕೊಟ್ಟು ಹೋಗೋದು, ಒಂದು ಬಿಟ್ಟು ಹೋಗೋದು. ಹಾಗೆ ಇವತ್ತು ಅಧಿಕಾರ ಅವಧಿಯಲ್ಲಿ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಬದಲಾವಣೆ ತರುವಂತ ಕೆಲಸ ಇವತ್ತು ಮಾಡಿದ್ದಾರೆ. ನಾನಿವತ್ತು ಹೆಚ್ಚಿಗೆ ಇನ್ನ ನಾವು ಗುಲ್ಬರ್ಗ ಇದಕ್ಕೆ ಬೀದರ್ಗೆ ಹೋಗ್ಬೇಕಾಗಿದೆ. ಬಹಳ ಸಂತೋಷ. ನಮ್ಮ ಎಲ್ಲ ಸ್ಥಳೀಯ ಶಾಸಕರು ಕೂಡ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಈ ರಾಜ್ಯದ ಎಲ್ಲ ಜನರಿಗೂ ಕೂಡ ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತೇಳಿ ಇವತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರಿಗೆ, ಹೆಣ್ಮಕ್ಳಿಗೆ, ತಾಯಂದಿರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ರೈತ ಬಂಧುಗಳಿಗೆ ಎಲ್ಲರಿಗೂ ಕೂಡ ಇವತ್ತು ರಕ್ಷಣೆ ಮಾಡುವಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿಕೊಂಡು ನಾವು ಬರ್ತಾ ಇದೆ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಹೈದರಾಬಾದ್ ನಿಜಾಮರಿಂದ ಸರ್ದಾರ್ ವಲ್ಲಭಾಯ್ ಪಟೇಲರು ನೆಹರುವಿನಿಂದ ವಿಮೋಚನೆ ನೀಡಿತು. ಆದರೆ ಇವತ್ತಿನ ಕಾಲದಲ್ಲಿ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಎಲ್ಲರೂ ಕೂಡ ಮತ್ತೆ ಅಭಿವೃದ್ಧಿಯ ಪಟಕ್ಕೆ ತೆಗೆದುಕೊಂಡು ಹೋಗಿದ್ದೇವೆ. ಇವತ್ತು ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಭಾಗಕ್ಕೆ ಅಭಿವೃದ್ಧಿಯ ಮುನ್ನಡೆಯನ್ನ ಬರ್ತದನ್ನ ನಮ್ಮ ಸರ್ಕಾರ ಉಳಿಸ್ಕೊಂಡು ಹೋಗ್ತಾ ಇದೆ. ವಿಶ್ವಾಸ ಇರಲಿ, ಯಾವಾಗಲೂ ಕೂಡ ನಮ್ಮ ಕೈಯನ್ನ ಬಲಪಡಿಸಬೇಕು. ನಿಮ್ಮ ಸೇವೆಗೆ ನಮ್ಮ ಸರ್ಕಾರ ಸದಾ ಸಿದ್ಧ ಇದೆ ಎಂಬ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವಿಶೇಷವಾಗಿ ಆರೋಗ್ಯ ಇಲಾಖೆ ಬಹಳ ಉತ್ತಮ ಕೆಲಸ ಮಾಡ್ತಾ ಇದೆ ಈ ಭಾಗದಲ್ಲಿ. ತಮ್ಮೆಲ್ಲರಿಗೂ ಮತ್ತೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.